ಹಾಯ್. KCET ಮತ್ತು ಕಾಮೆಡ್ಕೆ ಯಾವುದು ಬೆಸ್ಟ್? ಇದನ್ನ ನಿಮಗೆ ಡೈರೆಕ್ಟ್ ಆಗಿ ಹೇಳೋದಾದ್ರೆ KCET ಈಸ್ ಬೆಸ್ಟ್. ಕಾಮೆಡ್ಕೆನ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೋಬಹುದು. ಯಾಕಂತ ಕೂಡ ಹೇಳ್ತಾ ಹೋಗ್ತೀನಿ. KCET ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕರ್ನಾಟಕದ ಟಾಪ್ ಕಾಲೇಜಸ್ RVC, BMS, MSRIT, ಸೊ ಇವುಗಳಲ್ಲಿ ನೀವು ಅಡ್ಮಿಷನ್ ತಗೋಬಹುದು. KCET ಇದ್ರೂ ಅಡ್ಮಿಷನ್ ಸಿಕ್ಕರೆ ತುಂಬಾ ಕಡಿಮೆ ಫೀಸ್ಗೆ, ಈಗ ಸಂಖ್ಯೆ ಕೋಟಾ ಸಿಕ್ಕರಂತೂ ನಿಮಗೆ 45-50,000 ಒಳಗಡೆ ಅಡ್ಮಿಷನ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರು ಕೂಡ 1,20,000, ಅಕಸ್ಮಾತ್ ಫೀಸ್ ಜಾಸ್ತಿ ಮಾಡಿದ್ರು ಕೂಡ 1,25,000 ಅಷ್ಟರೊಳಗಡೆ ನಿಮ್ಮ ಅಡ್ಮಿಷನ್ ಆಗುತ್ತೆ. 1 ಇಯರ್ ಫೀಸ್ ಇಷ್ಟಿರುತ್ತೆ. ಓಕೆ, ನಂತರ ಅದೇ ಕಾಮೆಡ್ಕೆ ಥ್ರೂ ಅಡ್ಮಿಷನ್ ತಗೊಳಕ್ ಹೋದ್ರೆ ಇದೇ ಕಾಲೇಜ್ಗೆ 2.5 lakh to 2.8 lakh ಆಗುತ್ತೆ. ಹಾಗಾದ್ರೆ ಕಾಮೆಡ್ಕೆ ಆಪ್ಷನ್ ಯಾಕೆ ಇಟ್ಕೋಬೇಕು ಅಂತ ಹೇಳಿದ್ರೆ, ಇದೇ ಕಾಲೇಜ್ಗಳಿಗೆ ಅಥವಾ ಬೇರೆ ಯಾವ್ದಾದ್ರು ಒಂದು ಕಾಲೇಜ್ಗಳಿಗೆ ಅಂತ ಹೇಳೋ ಅನ್ಕೊಳ್ಳಿ, ಅಲ್ಲಿ ನೀವು ಅಡ್ಮಿಷನ್ಗೆ ಹೋದ್ರೆ ಬ್ರಾಂಚ್ ಮೇಲೆ ಕೂಡ ಫೀಸ್ ಡಿಪೆಂಡ್ ಆಗಿರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಅವರು 3 lakh, 4 lakh, 6 lakh ಇಂತ ಚಾರ್ಜ್ ಮಾಡ್ತಾರೆ ಪರ್ ಇಯರ್ ಫೀಸ್. ಅದಕ್ಕೋಸ್ಕರ KCET ಫಸ್ಟ್ ಪ್ರಯಾರಿಟಿ. ಅದ್ರೊಳಗಡೆ ಒಳ್ಳೆ ರ್ಯಾಂಕ್ ಬಂತು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಆರಾಮಾಗಿ ಟಾಪ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗುತ್ತೆ. ಕೆಲವು ಕಾಲೇಜ್ಗಳಲ್ಲಂತೂ 2,000, 2,500 ಅದ್ರ ಒಳಗಡೆ ರ್ಯಾಂಕ್ ಬಂದ್ರೆ ಮಾತ್ರ ನಿಮಗೆ ಅಡ್ಮಿಷನ್ ಸಿಗತ್ತೆ KCET ಅಲ್ಲಿ. ಆ ರೀತಿ ಇದೆ. ಸೊ ಒಳ್ಳೆ ರ್ಯಾಂಕ್ ಬಂದ್ರೆ KCET ಥ್ರೂ ಅಡ್ಮಿಷನ್ ಆದ್ರೆ ಒಳ್ಳೇದು. ನಂತರ ಅಕಸ್ಮಾತ್ KCET ಎಲ್ಲ ಆಗ್ಲಾ ಅಂತ ಹೇಳಿದ್ರೆ ಕಾಮೆಡ್ಕೆ ಆಪ್ಷನ್ ಇಟ್ಕೊಂಡ್ರೆ, ಕಾಮೆಡ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಫೀಸ್ 2.5 lakh to 2.8 lakh ಇದೆ, ಬಟ್ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಕಾಮೆಡ್ಕೆದಲ್ಲಿ. ಈಗ KCET ಅಲ್ಲಿ ಈ ವರ್ಷ ಎಕ್ಸಾಕ್ಟ್ ಇದಿಷ್ಟೇ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ, ಇದನ್ನ ತಿಳಿಸಿಲ್ಲ ಇದುವರೆಗೆ. ಬಟ್ ಜನರಲ್ ಏನಾಗುತ್ತೆ ಅಂತ ಹೇಳಿದ್ರೆ 3,50,000 ಅಷ್ಟು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ KCET ಅಲ್ಲಿ. ಕಾಮೆಡ್ಕೆಲ್ ಏನಾಗುತ್ತೆ ಅಂತ ಹೇಳಿದ್ರೆ 1,20,000, 1,30,000 ಇಷ್ಟು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿರ್ತಾರೆ. ಅದಕ್ಕೋಸ್ಕರ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಇಲ್ಲಿ ಕಾಮೆಡ್ಕೆದಲ್ಲಿ. ನಂತರ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ಎಲ್ರದ್ದು ಫಸ್ಟ್ ಪ್ರಯಾರಿಟಿ KCET ನೇ ಆಗಿರೋದ್ರಿಂದ, ಈಗ ಒಳ್ಳೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಟಾಪ್ ಸ್ಟೂಡೆಂಟ್ಸ್, ಅದು ಒಳ್ಳೆ ರ್ಯಾಂಕ್ ಅನ್ನು ಪಡೆದುಕೊಳ್ಳುವ ಎಬಿಲಿಟಿ ಇರುವ ಒಂದು ಸ್ಟೂಡೆಂಟ್ KCET ಕಾಮೆಡ್ಕೆ ಎರಡಕ್ಕೂ ಅಪ್ಲೈ ಮಾಡಿರ್ತಾರೆ. ಅವರು KCET ಅಲ್ಲೂ ಟಾಪ್ ರ್ಯಾಂಕ್ ಬಂದಿರತ್ತೆ, ಕಾಮೆಡ್ಕೆದಲ್ಲೂ ಟಾಪ್ ರ್ಯಾಂಕೇ ಬಂದಿರತ್ತೆ. ಅವ್ರೇನ್ ಮಾಡ್ತಾರೆ, KCET ಥ್ರೂ ಅಡ್ಮಿಷನ್ ತಗೋತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಮೆಡ್ಕೆದಲ್ಲಿ ಕಾಂಪಿಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸರಿನಾ? ಇದರಿಂದ ನಿಮ್ಗೆ ಅಕಸ್ಮಾತ್ ಆಗಿ KCET ಥ್ರೂ ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋ ಚಾನ್ಸಸ್ ಇಲ್ಲ. ಹಾಗಿದ್ದಾಗ್ಲೂ ಕೂಡ ಕಾಮೆಡ್ಕೆ ಎಕ್ಸಾಮ್ ಬರ್ಕೊಂಡ್ಬಿಟ್ರೆ ಅದರಲ್ಲಿ ನಿಮಗೆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಪಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದರಲ್ಲೂ ಕೂಡ ಎಕ್ಸಾಮ್ ಚೆನ್ನಾಗಿ ಆಗ್ಬೇಕು. ನಂತರ ಕಾಮೆಡ್ಕೆ ಏನಿದೆ ಅದರ ಪ್ಯಾಟರ್ನ್ ಅಥವಾ ಅದರ ಡಿಫಿಕಲ್ಟಿ ಲೆವೆಲ್ ಹಾಗೆ KCET ಎಕ್ಸಾಮ್ ನ ಡಿಫಿಕಲ್ಟಿ ಲೆವೆಲ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಕೆಲವು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ KCET ಕಾಮೆಡ್ಕೆಗಿಂತ ಸ್ವಲ್ಪ ಡಿಫಿಕಲ್ಟ್, ಜಾಸ್ತಿ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಅನ್ಸಿರತ್ತೆ. ಕೆಲವು ವರ್ಷಗಳಲ್ಲಿ ಕಾಮೆಡ್ಕೆ KCET ಗಿಂತ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಅನ್ಸಿರತ್ತೆ. ಹಾಗಂತ ತುಂಬಾ ಮೇಜರ್ ಡಿಫರೆನ್ಸ್ ಏನಿರಲ್ಲ, ಆಲ್ಮೋಸ್ಟ್ ಡಿಫಿಕಲ್ಟಿ ಲೆವೆಲ್ ಸೇಮ್. ಅಂದ್ರೆ ಈಗ KCET ಪ್ರಿಪರೇಷನ್ ಮಾಡಿದ್ರೆ ಅದೇ ಪ್ರಿಪರೇಷನ್ ನಿಮಗೆ ಕಾಮೆಡ್ಕೆ ಎಕ್ಸಾಮ್ ಬರೆದಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಈ ರೀತಿ ಇದೆ. ಅದಕ್ಕೋಸ್ಕರನೇ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವ್ದು ಹೇಳಿ, KCET ಅಲ್ಲಿ ಒಳ್ಳೆ ರ್ಯಾಂಕ್ ಬಂತು, ಟಾಪ್ ಕಾಲ್ ಸಿಗತ್ತಂದ್ರೆ ಅದ್ರ ಥ್ರೂನೇ ಹೋಗಿ, ಅದ್ರ ಥ್ರೂನೇ ಹೋಗ್ತೀರಾ ನೀವು, ಯಾಕಂದ್ರೆ ಫೀಸ್ ಕಡಿಮೆ ಆಗತ್ತೆ. ನಂತರ ಸ್ಕಾಲರ್ಶಿಪ್ ಪಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ನೀವು KCET ಥ್ರೂ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ವರ್ಷ ತುಂಬಾ ಸ್ಟೂಡೆಂಟ್ಸ್ ಕಾಮೆಡ್ಕೆ ಥ್ರೂ, ಅಂದ್ರೆ ಈ ವರ್ಷ ಅಂದ್ರೆ ಹಿಂದಿನ ವರ್ಷ ಅಡ್ಮಿಷನ್ ತೆಗೆದುಕೊಂಡಂತ ತುಂಬಾ ಸ್ಟೂಡೆಂಟ್ಸ್ ಏನಿದ್ದಾರೆ ಕಾಮೆಡ್ಕೆ ಥ್ರೂ ಅಡ್ಮಿಷನ್ ತೆಗೆದುಕೊಂಡಂತ ಸ್ಟೂಡೆಂಟ್ಸ್, ಅವರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಹೋದಾಗ ಅವರಿಗೆ ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಸರಿನಾ? ಬಟ್ KCET ಅವರದು ಸ್ಕಾಲರ್ಶಿಪ್ಗೆ ಅಪ್ಲೈನೂ ಆಯ್ತು, ಅವರು ಸ್ಕಾಲರ್ಶಿಪ್ ಪಡೆದುಕೊಂಡ್ರು. ಅದಕ್ಕೋಸ್ಕರ ಎಲ್ಲಾ ರೀತಿಯಿಂದ ಓವರ್ ಆಗಿ ನೋಡಿದಾಗ್ಲೂ ಕೂಡ ಯಾವ್ದು ಬೆಸ್ಟ್ ಹೇಳಿ, ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ. ಗೊತ್ತಿದೆ, ನಾನು ಇವಾಗ ಹೇಳ್ತೀನಿ KCET ಬೆಸ್ಟ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಲೈಕ್ ಮಾಡಿದ್ರಿ ಲೈಕ್ ಮಾಡ್ರಿ. ನಮ್ಮ ವಾಟ್ಸಪ್ ಚಾನಲ್ ಅದನ್ನು ಕೂಡ ಚೆನ್ನಾಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಈಗ.